ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಅಧ್ಯಾಯ 3 ಸಮಾಜ ಪಾಠದ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಭ್ಯಾಸಗಳು ಬೆಂಗಳೂರು ವಿಭಾಗ ಖಾಲಿ ಬಿಟ್ಟ ಸ್ಥಳ ಸೂಕ್ತ ಪದದಿಂದ ಭರ್ತಿ ಮಾಡಿದ್ದಾರೆ. ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು? ಶಿವಮೊಗ್ಗ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಜಿಲ್ಲೆಯಲ್ಲಿದೆ. ಹಿಪ್ಪೇನೇರಳೆ ಎಲೆ ರೇಷ್ಮೆ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿದೆ. ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು? ಎಚ್.ಎಲ್. ನಾಗೇಗೌಡ. ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಕರಗ. ಹೀಗೆ ಪ್ರತಿಯೊಂದನ್ನು ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ನಡೆಯುವಂಥ ಪ್ರತಿಯೊಂದು ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ನಾವು ಬರೆಯಲಾಗಿದೆ. ನೋಡ್ಕೋಬೋದು ನೀವು ನೀಟಾಗಿ. ಇಲ್ಲೇ ಪ್ರಶ್ನೆ ಬರೆದಾದ್ಮೇಲೆ ಉತ್ತರವನ್ನು ಸರಿಯಾಗಿ ಬರೆಯಲಾಗಿದೆ. ನಿಮಗೂ ಕೂಡ ಈ ಬೆಂಗಳೂರು ವಿಭಾಗ ಹಾಗೂ ಈಗ ಮತ್ತೆ ಮೈಸೂರು ವಿಭಾಗ ನೋಡೋಣ. ಇಲ್ಲಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಎಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ 1997 ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು. ಇಲ್ಲಿ ನೋಡ್ಬೋದು ಮೈಸೂರು ವಿಭಾಗದಲ್ಲಿ ಏನೇನು ಬರುತ್ತೆ ಅಂತ. ಇಲ್ಲೂ ಕೂಡ 1ನೇ ವಾಕ್ಯದಲ್ಲಿ ಖಾಲಿ ಬಿಟ್ಟ ಸ್ಥಳ ಆಗಿರ್ಬೋದು. ಹಾಗೆ ಒಂದು ವಾಕ್ಯದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಲೆಂದಿದ್ದಾರೆ. ಅದನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ಮೈಸೂರು ವಿಭಾಗ ನೋಡ್ಬೋದು ನೀವು, ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಮೈಸೂರು ವಿಭಾಗ. ನೋಡಿ, ಇಲ್ಲಿ ಮೈಸೂರು ವಿಭಾಗದ ಜಿಲ್ಲೆಗಳು ನೆಲೆಸಿರುವ 2 ಬುಡಕಟ್ಟು ಸಮುದಾಯಗಳ ಹೆಸರನ್ನು ಕೂಡ ಬರೆಯಂದಿದ್ದಾರೆ. ಇದು ಉತ್ತರ ತಪ್ಪಾಗಿದೆ. ಇದು ಮೊದಲನೇ ಲೈನು ರಂಗನತಿಟ್ಟು ಪಕ್ಷ. ಇದನ್ನು ಮಾತ್ರ ಬರಿಬೇಡ್ರಿ. ಇಲ್ಲಿ ಕೆಳಗೆ ಉತ್ತರ ಬರಲಾಗಿದೆ, ಅದನ್ನು ಬರೀರಿ. ಮೈಸೂರು ನೋಡಿ, ಇಲ್ಲಿ ಮೈಸೂರು ವಿಭಾಗ ತುಂಬಾ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿದೆ. ನೋಡ್ಕೋಬೋದು ಈ ಥರ. ಈ ಕಡೆ ನೋಡಿ, ಇಲ್ಲಿ 21, 22, 23, 24. ಈ ಕಡೆ ಇವಾಗ ಕೊನೆಯದಾಗಿ ಮೈಸೂರು ವಿಭಾಗದ 25ನೇ ಕ್ವಶನ್ಗೆ ಎಂಡ್ ಆಗುತ್ತೆ. ಈಗ ಕಲಬುರಗಿ ವಿಭಾಗ ನೋಡ್ಬೋದು. ಖಾಲಿ ಬಿಟ್ಟ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದಿದ್ದಾರೆ. ಇಲ್ಲಿ ಮಿಸ್ಸಿಂಗ್ ಲೆಟ್ರ್ ಕೊಟ್ಟಿರ್ತಾರೆ, ಖಾಲಿ ಬಿಟ್ಟ ಜಾಗ ಕೊಟ್ಟಿರ್ತಾರೆ. ನೀವು ಉತ್ತರಗಳನ್ನು ಸರಿಯಾಗಿ ಬರೀಬೇಕು. ಇದು ಕಲಬುರಗಿ ವಿಭಾಗ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರಿ ಎಂದಿದ್ದಾರೆ. 1, 2, 3, ಇಲ್ಲಿ 6. ಈ ಪೇಜಲ್ಲಿ 6 ಇದ್ದಾವೆ, ನೋಡ್ಕೋಬೋದು. ಈ ಕಡೆ ಬಂದರೆ ಟೋಟಲಾಗಿ ಇಲ್ಲಿ 22 ಕಲಬುರಗಿ ವಿಭಾಗದ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿರುವಂಥ ವಿಡಿಯೋ ಇದಾಗಿದೆ, ನೋಡ್ಬೋದು. ಈ ಕಡೆ ಇವಾಗ ಕೊನೆಯದಾಗಿ ಬೆಳಗಾವಿ ವಿಭಾಗದಲ್ಲಿ ಕೂಡ ನೋಡ್ಬೋದು. ನಮ್ಮ ಬೆಳಗಾವಿ ವಿಭಾಗದ 14 ಪ್ರಶ್ನೆಗಳಿಗೆ ಉತ್ತರವನ್ನು ನೀಟಾಗಿ ಬರೆಯಲಾಗಿದೆ. ನಿಮಗೂ ಕೂಡ ಇವತ್ತಿನ ಈ ಪಾಠದ ಪ್ರಶ್ನೆ ಉತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು ಸಿಕ್ಕಾಪಟ್ಟನೆ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿರುವಂಥ ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಪಾಠ ದೊಡ್ಡದಾಗಿರುವಂಥ ವಿಡಿಯೋ. ನಿಮಗೆ ವಿಡಿಯೋನ ಸ್ಟಾಪ್ ಮಾಡಿ ನೋಡಿ ಕ್ವಶನ್ ಆನ್ಸರ್ಗಳನ್ನ ಬರ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಧನ್ಯವಾದಗಳು.